ಈ ವಿಡಿಯೋದಲ್ಲಿ ಬರೀ 10 ನಿಮಿಷದಲ್ಲಿ ಪೀಸ್ ಪುಲಾವನ್ನ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬಾನೇ ಉದುರುದುರಾಗಿರುವಂಥ ಪೀಸ್ ಪುಲಾವ್ ರೆಸಿಪಿ ಇದು. ನೀವು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಪ್ಯಾಕ್ ಮಾಡ್ಕೋಬೋದು, ಇಲ್ಲ ಆಫೀಸ್ ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು, ಇಲ್ಲ ಮಧ್ಯಾಹ್ನದ ಊಟ ನೀವು ಮೊಸರು ಜೊತೆ, ಇಲ್ಲ ಸ್ಯಾಲಡ್ ಜೊತೆ ತಿನ್ನೋದಿದ್ರೆ, ಇಲ್ಲ ನೀವು ಎಗ್ ಜೊತೆ ಎಲ್ಲ ಇದನ್ನ ಮಾಡ್ಕೊಂಡು ತಿನ್ಬೋದು. ಈ ಪೀಸ್ ಪುಲಾವ್ ರೆಸಿಪಿಗೆ ನಾನು ಕುಕ್ಕರಲ್ಲಿ 3 ಟೀ ಸ್ಪೂನ್ ಅಷ್ಟು ತುಪ್ಪವನ್ನ ತಕೊಂಡಿದ್ದೀನಿ. ನೀವು 2 ಟೀ ಸ್ಪೂನ್ ತುಪ್ಪ, 1 ಟೀ ಸ್ಪೂನ್ ಎಣ್ಣೆಯಲ್ಲೂ ಕೂಡ ಈ ರೆಸಿಪಿಯನ್ನ ಮಾಡ್ಕೋಬಹುದು. ಆದ್ರೆ ನಾನಿಲ್ಲಿ 3 ಟೀ ಸ್ಪೂನ್ ತುಪ್ಪಗೆ ಗೋಡಂಬಿಯನ್ನ ಹಾಕೊಂಡು ಕಂದು ಬಣ್ಣ ಆಗೋ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಗೋಡಂಬಿಯನ್ನ ಈಗ ಸೈಡಲ್ಲಿ ಇಟ್ಕೊಂಡು ನಾನು ಸ್ವಲ್ಪ ಗರಂ ಮಸಾಲೆಯನ್ನ ಫ್ರೈ ಮಾಡ್ಕೋಬೇಕು. ಅದಕ್ಕೆ 2 ಚಕ್ಕೆಯನ್ನ ತಕೊಂಡಿದ್ದೀನಿ, 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್, ಆಮೇಲೆ 2 ಏಲಕ್ಕಿಯನ್ನ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ಲವಂಗ ಒಂದು 3ರಿಂದ 4 ಲವಂಗ, ಹಸಿಮೆಣಸಿನಕಾಯಿ 3ರಿಂದ 4 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಇಡೀ ಈರುಳ್ಳಿಯನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಆದಮೇಲೆ ನಾನು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿ ಹಾಕೋದ್ರಿಂದ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ 1 ಕಪ್ಪಿನಷ್ಟು ಹಸಿ ಬಟಾಣಿಯನ್ನು ತಗೊಂಡು ಹಾಕಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಸಿ ಬಟಾಣಿ ಇಲ್ಲ ಅಂದ್ರೆ ಡ್ರೈ ಬಟಾಣಿಯನ್ನ ರಾತ್ರಿ ಸೋಕ್ ಮಾಡಿ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಬಾಸ್ಮತಿ ರೈಸ್ 1 ಕಪ್ಪಿನಷ್ಟು 10 ನಿಮಿಷ ನೆನೆಸಿಟ್ಟಿದ್ದೆ ಬಾಸ್ಮತಿ ಅಕ್ಕಿಯನ್ನ. ನಿಮ್ಮ ಹತ್ರ ಬಾಸ್ಮತಿ ರೈಸ್ ಇಲ್ಲ ಅಂದ್ರೆ ಸೋನಾ ಮಸೂರಿ ಅಕ್ಕಿಗೆ 2 ಕಪ್ಪಿನಷ್ಟು ನೀರನ್ನ ಹಾಕೊಂಡು ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾವು ಹುರ್ಕೊಂಡಿರುವ ಗೋಡಂಬಿಯನ್ನ ಹಾಕೊಂಡು ನಾವು 1 ಟೀ ಸ್ಪೂನ್ ಇಂದ 2 ಟೀ ಸ್ಪೂನ್ ತುಪ್ಪವನ್ನ ಹಾಕೊಂಡು ಚೆನ್ನಾಗಿ ನೀರು ಕುದಿ ಬರಿಸಿ 2 ಮೀಡಿಯಂ ಫ್ಲೇಮಲ್ಲಿ ವಿಸಿಲನ್ನ ತೆಗಿಬೇಕು. ನೋಡಿ ಎಷ್ಟು ಉದುರುದುರಾಗಿರುವಂಥ ಪೀಸ್ ಪುಲಾವ್ ರೆಡಿಯಾಗಿದೆ. ತುಂಬ ಈಸಿ ಇದೆ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ನೀವು ಗರಂ ಮಸಾಲೆ ಎಲ್ಲ ಹಾಕೋದ್ರಿಂದ ಅದರ ರುಚಿನೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಪ್ಪ ಬಳಸೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.